ಅಕ್ಕ ಏನು ಹೇಳ್ತಿದ್ದೀರಾ? ನಿಮ್ಮ ಮನೇಲಿ ನಿಮ್ಗೆ ನರ್ಕನ? ನಿಮ್ಗೆ ಕೇಳೋದಕ್ಕೆ ಅದೊಂಥರ ಸೂಚಿಗೆ ಅನಿಸ್ತಾ ಇದೆ, ಆದರೂ ಅದು ಸತ್ಯ. ಶಿವು ಅವ್ರ ತಂಗಿರನ್ನೆಲ್ಲ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ ಅಂತ ಇಡೀ ಊರೇ ಮಾತಾಡುತ್ತೆ. ನಾನು ಅಷ್ಟೆ, ಅಂತ ಅವ್ರ ಮನೇಲಿದ್ದಾಗ ನನ್ನ ಅಣ್ಣಂದ್ರು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ನನ್ನ ಗಂಡನ ಮನೇಲಿ ಹಣ, ಆಸ್ತಿ, ಅಂತಸ್ತು ಎಲ್ಲ ಇದೆ. ನನ್ನ ತಂಗಿನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ನಾಗೇಗೌಡನ್ ಕೊಟ್ಟು ಮದುವೆ ಮಾಡಿಸಿದ್ರು. ಅಣ್ಣ ತಮ್ಮಂದ್ರು ಇಬ್ರು ಆಡಿರೋ ಆಟಕ್ಕೆ, ಅಹಂಕಾರಕ್ಕೆ ಅಂತ್ಯನೇ ಇಲ್ಲ. ಇನ್ನೊಬ್ರು ಮನೆ ಹಾಳು ಮಾಡಬೇಕು ಅನ್ನೋ ಬುದ್ಧಿ ನಾಗೇಗೌಡಂಗೆ. ಅವನ ತಮ್ಮ ಸೋಮೇಗೌಡಂಗೆ ಅದು ಎಲ್ಲಿಂದ ಬಂತೋ ಗೊತ್ತಿಲ್ಲ. ಯಾವಾಗ ನೋಡಿದ್ರು ಕತ್ತಿ ಮಸೀತಾನೆ ಇರ್ತಾನೆ ಪಾರ್ವತಿ. ನನ್ನ ಗಂಡನಿಗೆ ಹೆಂಡತಿ ಅನ್ನೋ ಬೆಲೆ ಇಲ್ಲ, ಪ್ರೀತಿ ಇಲ್ಲ, ನಂಬಿಕೆನೂ ಇಲ್ಲ. ಅಂಥವನ ಜೊತೆ ಬದುಕ್ತಾ ಇದ್ದೀನಿ. ನನ್ನ ಗಂಡನ ವಿರೋಧವಾಗಿ ಮಾತಾಡೋ ಹಾಗಿಲ್ಲ. ಅವ್ರು ಹೇಳ್ದಂಗೆ ಕೇಳಿಕೊಂಡು ಮೂಲೆಯಲ್ಲಿ ಬಿದ್ದಿರಬೇಕು. ಈ ಸತ್ಯನ ನಾನೆಲ್ಲಿ ಹೊರಗಡೆ ಹೇಳ್ಬಿಡ್ತೀನೋ ಅಂತ ಪ್ರತಿನಿತ್ಯ ನನ್ನನ್ನು ಮನೇಲೆ ಕೂಡಾಕ್ತಾರಮ್ಮ. ಇವತ್ತು ಅಷ್ಟೇ ಅವ್ರ ಕಣ್ಣು ತಪ್ಪಿಸಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಮದುವೆಯಾಗಿ ಇಷ್ಟು ವರ್ಷ ಆದಮೇಲೆ ನಾನು ನೆಮ್ಮದಿ ಅಂತ ಸಿಕ್ಕಿದ್ದು ಈ ಮನೆಗೆ ಕಾಲಿಟ್ಟಾಗ. ನೀವೆಲ್ಲ ಎಷ್ಟು ಪ್ರೀತಿಯಿಂದ ಇದ್ದೀರಾ. ಪಾರ್ವತಿ, ನೀನು ನಿಜವಾಗ್ಲೂ ಸ್ವರ್ಗದಲ್ಲೇ ಇದೆಯಮ್ಮ. ಅಕ್ಕ, ನಿಮ್ಮ ಮನಸ್ಸಲ್ಲಿ ಅದು ಎಷ್ಟು ನೋವು ಇಟ್ಕೊಂಡಿದ್ದೀರಾ? ನಿಮ್ಮ ನೋವನ್ನ ಹಂಚ್ಕೊಳಕ್ಕೆ ಯಾರೂ ಇಲ್ಲ ಅನ್ನಿಸ್ತದೆ. ಅದಕ್ಕೆ ಹತ್ತು ನಿಮ್ಮ ಕಣ್ಣೀರೇ ಬತ್ತೋಗಂಗೈತೆ. ನಾನು ಕಣ್ಣೀರು ಹಾಕೋದಕ್ಕೆ ನನ್ನ ಮೈದ್ನ ಬಿಡಲ್ಲಮ್ಮ. ಮೈದ್ನ ಅಂದರೆ ಯಾರು? ಮನು ಅಂತ. ಆವತ್ತು ಮಾಸ್ತಿಕೊಪ್ಪಲ ಜಾತ್ರೆನಾಗೆ ದೇವಸ್ಥಾನದಲ್ಲಿ ಸೀರೆ ಕೊಟ್ಟು ಪೂಜೆ ಮಾಡಿಸ್ಕೊಟ್ರಲ್ಲ, ಅವರೇ ತಾನೇ? ಅವನೇನಮ್ಮ, ದೇವ್ರಂತ ಮನುಷ್ಯ. ದೇವರು ಒಂದು ಪಕ್ಷ ನನ್ನ ಮುಂದೆ ಬಂದು ಏನು ಬೇಕು ಅಂತ ಕೇಳಿದ್ರೆ ನನ್ನ ಆಯಸ್ಸೆಲ್ಲ ಅವನಿಗೆ ಕೊಟ್ಬಿಡು ಅಂತ ಕೇಳ್ಕೊಳ್ತೀನಿ.